ನಮಸ್ಕಾರ ಲೋಕಲ್ ಪೀಪಲ್. ಇವತ್ತು ನಾವಿದೀವಿ ವಿಕ್ಟರಿ ಸಿನಿಮಾಸ್ ಮುಂದೆ. ಇವನೇನಪ್ಪ ಪ್ರತಿ ಶುಕ್ರವಾರ ಬರೋನು ಇವತ್ತು ಗುರುವಾರ ಬಂದಿದ್ದಾನೆ ಅನ್ಕೊಂಡ್ರ? ಹೌದು, ನಮ್ ಗಾಂಧಿನಗರದಲ್ಲಿ ಗುರುವಾರ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಇವತ್ತು ರಿಲೀಸ್ ಆಗಿರುವಂತ ಸಿನಿಮಾ ಬಾಬ್. ಡಿ.ಕೆ.ಡಿ ಸೀಸನ್ 1 ವಿನ್ನರ್ ಆದಂತ ದೀಕ್ಷಿತ್ ಅಭಿನಯದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸೊ ಇದನ್ನ ವೀಕ್ಷಿಸೋದಕ್ಕೆ ನಾವು ಇವತ್ತು ವಿಕ್ಟರಿ ಸಿನಿಮಾಸ್ ಎದುರುಗಡೆ ಬಂದಿದ್ದೀವಿ. ಸೊ ಇಲ್ಲಿ ಇಷ್ಟೊಂದು ಜನ ನೋಡ್ತಾ ಇದ್ದಾರೆ ಕ್ರೌಡ್ಗಳನ್ನು. ಅಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದ್ರ ಬಗ್ಗೆ ಸಿನಿಪ್ರಿಯರು ಅಂಡ್ ಲಕ್ಷ್ಮಿ ಆರಾಧಕರು ಮತ್ತೆ ಚಿತ್ರತಂಡ ಏನ್ ಹೇಳುತ್ತೆ ಅಂತ ಕೇಳೋಣ, ಬನ್ನಿ. ಓವರ್ ಆಲ್ ಸಿನಿಮಾದಲ್ಲಿ ನೀವು ಒಂದು ಟೀಮ್ ಆಗಿ ವರ್ಕ್ ಮಾಡ್ತೀರಾ. ಕಂಪ್ಲೀಟ್ ನೀವು ಬ್ಯಾಂಕ್ ಒಳಗಡೆ ಸಿಗಾಕೊಂಡಿರ್ತೀರಾ. ಲೈಕ್ ಅಂದ್ರೆ ಬ್ಯಾಂಕ್ ಅಲ್ಲಿನೇ ನಿಮ್ಮ ಪೊಸಿಷನ್ ಹೋಗ್ತಾ ಇರುತ್ತೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್. ಸೊ ಇದ್ರ ಬಗ್ಗೆ ನಿಮ್ಮ ಮಾತು, ನೀವು ಯಾವ ತರ ಎಂಜಾಯ್ ಮಾಡಿದ್ರಿ ಸಿನಿಮಾನ, ಅಂಡ್ ಇದರಲ್ಲಿ ನಿಮ್ಗೆ ಏನೆಲ್ಲ ಕಲಿಯೋದಂಥದ್ದಿತ್ತು ಸಿನಿಮಾದಲ್ಲಿ? ನಮಸ್ಕಾರ. ನಾವು ಶೂಟ್ ಮಾಡ್ಬೇಕಾದ್ರೂ ಎಂಜಾಯ್ ಮಾಡಿದ್ವಿ. ಇವಾಗ ಏನು ಶೂಟ್ ಮಾಡಿದ್ವೋ, ಎಲ್ಲೆಲ್ಲಿ ನಾವು ಇಂಪ್ರೂವೈಸ್ ಮಾಡಿದ್ವೋ, ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೆ. ಇವತ್ತು ಜನರ ರಿಯಾಕ್ಷನಲ್ಲಿ ನಗ್ತಾ ಇರೋದು ನೋಡ್ತಾ ಇದ್ರೆ, ಅವರ ಆ ಫೇಸ್ಗಳು ನೋಡ್ತಾ ಇದ್ರೆ ಭಾಳ ಖುಷಿ ಆಗ್ತಾ ಇದೆ. ಎಲ್ಲ ವರ್ಕೌಟ್ ಆಗಿದೆ. ಸಣ್ಣ ಸಣ್ಣ ಪಂಚಸ್ಸು, ಆಮೇಲೆ ನಮ್ಮ ಡೈರೆಕ್ಟರ್ ಮಾಡಿರೋ ಸ್ಕ್ರೀನ್ ಪ್ಲೇ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ರಿಸೀವ್ ಮಾಡಿರೋ ರೀತಿ ತುಂಬ ಖುಷಿ ಆಗ್ತಿದೆ. ಅವ್ರ ಮುಖದಲ್ಲೇ ಆ ಸ್ಮೈಲು, ಕೊನೆ 5 ನಿಮಿಷ ಕ್ಲೈಮ್ಯಾಕ್ಸ್ ನೋಡಿ ತುಂಬ ಒಳ್ಳೆ ಮನಸ್ಸಿಂದ ಒಳ್ಳೆ ರಿವ್ಯೂ ಹೇಳ್ತಾರೆ. ಅದು ನೋಡಿ ಭಾಳ ಖುಷಿ ಆಗ್ತಿದೆ. ಸೊ ನಮಗೆ ಶೂಟಿಂಗ್ ಟೈಮಲ್ಲಿ ನಾವು ಇದೇ ಥರ ಮಜಾ ಮಾಡ್ತಾ ಇದ್ವಿ, ಖುಷಿಯಾಗಿರ್ತಾ ಇದ್ವಿ. ನಮ್ಗೆ ಆ ದುಡ್ಡುಗಳು ನೋಡಿದಾಗ ಅಥವಾ ಸಣ್ಣ ಪುಟ್ಟ ನೋಡಿದಾಗ ನಂಗೆ ನಿಜವಾಗ್ಲೂ ಏನೋ ದುಡ್ಡುಗಳು ಇದಾವಲ್ಲಪ್ಪ, ನಾವು ತೊಗೊಂಡು ಹೋಗೋಣ. ನಾನು ಯೂಶಲಿ ಅವ್ರ ಪಾಕೆಟಲ್ಲಿ ಒಂದು 2-3 ಇದಾಕೊಂಡಿದ್ದೆ, ನಾನು ಒಂದಷ್ಟು ನೋಟ್ಸ್ನ ಹಾಕೊಂಡಿದ್ದೆ, ಬಟ್ ಯಾರಿಗಾರು ಪ್ರ್ಯಾಂಕ್ ಮಾಡೋಣ ಅಂತ. ಬಟ್ ತುಂಬ ಸಲೀಸಾಗಾಯಿತು. ಮತ್ತು ನಮ್ಮ ಅಭಿಸರು ತುಂಬ ಸಲೀಸಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ ಮತ್ತು ಮಾಡಿದ್ದಾರೆ. ಒಳ್ಳೆ ಫ್ರೇಮ್ಸ್ ಇಟ್ಟಿದ್ದಾರೆ. ನೀವೇ ನೋಡಿದ್ದೀರಾ ಸೆಕೆಂಡ್ ಹಾಫ್ ಆಫ್ ಇದು ಎಷ್ಟು ಚೆನ್ನಾಗಿ ಎಡಿಟ್ ಬಂದಿದ್ದಾರೆ. ಜೊತೆಗೆ ಒಂದಷ್ಟು ಇಂಟರ್ ಕಟ್ಸು ಚೆನ್ನಾಗಿ ಬಂದಿದೆ. ಆಮೇಲೆ ಅಲ್ಲಿರೋವಂಥ ಎಲ್ಲ ಬ್ಯಾಂಕ್ ಯಾರು ಎಂಪ್ಲಾಯೀಸು ಆಗಲಿ ಮತ್ತು ಅಲ್ಲಿ ಬಂದಿರೋರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಜೊತೆ ಒಳ್ಳೆ ಒಂದು ಫ್ಯಾಮಿಲಿ ಥರನೇ ಇದ್ವಿ ಆ್ಯಕ್ಚುಲಾಗಿ ಶೂಟಿಂಗಲ್ಲಿ. ಅದು ನಿಮ್ಗೆ ಇವಾಗ ತೆರೆ ಮೇಲೆ ಕಾಣಿಸ್ತಾ ಇದೆ ಮತ್ತು ಜನರು ರಿವ್ಯೂಸಿಂದನೂ ನಿಮಗೆ ಬರ್ತಾ ಇದೆ. ಇನ್ನೂ ಜನ ಬರಲಿ ಅಂತ ನಾನು ಕೇಳ್ಕೊತೀನಿ. ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಇದೊಂದು ಹೊಸ ಕಂಟೆಂಟ್ ಮೂವಿ. ನ್ಯೂ ಟೈಪ್ ಆಫ್ ಸ್ಟೋರಿ ಟೆಲ್ಲಿಂಗ್ ಕನ್ನಡಕ್ಕೆ ಇದು ಹೊಸ ಸಿನಿಮಾ. ಸ್ಟೋರಿನೂ ಮಾಡಿಲ್ಲ. ಹೈಸ್ಟ್ ಸಿನಿಮಾ ನೋಡಿರ್ತೀರಾ, ತುಂಬಾ ಸೀರಿಯಸ್ ಇದೆ. ಬಟ್ ಅದು ಫನ್ ವೇಲ್ ಹೇಳೋದು ಇದು ಕನ್ನಡಕ್ಕೆ ಹೊಸ. ಕನ್ನಡದಲ್ಲಿ ಹೊಸದಾಗಿ ಅಂದ್ರೆ ಕಾನ್ಸೆಪ್ಟ್ ಫಸ್ಟ್ ಟೈಮ್ ಬಂದಿರೋದು ಈ ತರ ರಾಬ್ರಿ ಸೀನ್ ಎಲ್ಲ. ಆಮೇಲೆ ನಂದು ಆ್ಯಕ್ಚುಲಿ ಇಲ್ಲಿ ಕಾಂಗ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ನಂದು ಇದು ಸೆಕೆಂಡ್ ಮೂವಿ, 2ನೇ ಮೂವಿ. ಬಟ್ ಸ್ವಲ್ಪ ಭಯ ಇತ್ತು ಸೆಟ್ಟಲ್ಲಿ. ಬಟ್ ಇವರೆಲ್ಲ ತುಂಬ ಫ್ರೆಂಡ್ಲಿ ಆಗಿದ್ವಿ, ಸ್ವಲ್ಪ ಮಜಾ ಮಾಡಿದ್ವಿ. ಓಕೆ ಸರ್, ನೀವು ಬೇಸಿಕಲಿ ಕನ್ನಡದವರೇ ಅಲ್ವಾ? ನಾವು ಕನ್ನಡದ ಮಂಗಳೂರವ್ರು. ಅಂದ್ರೆ ನಾವು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಮನ್ನ ಲೈಕ್ ನಮ್ ಕನ್ನಡ ಅಲ್ಲ ತುಂಬಾ ಜನ ಹಂಗೆ ಎಲ್ಲ ಲೈಕ್ ನಾನು ನಾರ್ತ್ ಅವನು, ಹಿಂದಿ ಮಾತಾಡ್ತಿದ್ರು. ಹಿಂದಿ ತರ. ಬಟ್ ಆಮೇಲೆ ನಾನೇ ಕನ್ನಡದಲ್ಲೇ ಮಾತಾಡ್ತಾ ಇದ್ದೆ. ನಾನು ಸೈಲೆಂಟ್. ತುಂಬಾ ರಫ್ ಆಗಿದ್ದಾರೆ, ಬಟ್ ತುಂಬಾ ಸೈಲೆಂಟ್. ಏನು ಗೊತ್ತಾಗಲ್ಲ. ಓವರ್ ಆಗಿ ಸಿನಿಮಾ ಬಗ್ಗೆ ಒಂದು ಓವರ್ ಆಗಿ ನೋಡಿರೋರೆಲ್ಲ ಚೆನ್ನಾಗಿದೆ ಅಂತಾರೆ. ನೋಡದೇ ಇರೋರು ಬಂದ್ರೆ ನಿರಾಸೆ ಆಗಲ್ಲ, ಖಂಡಿತ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಬಂದು ನೋಡಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಬನ್ನಿ, ಹೊಸ ಕಂಟೆಂಟ್ ಮಾಡಿದ್ದೀವಿ ನಾವು. ಯಾವುದೇ ಲವ್ ಸ್ಟೋರೀಸು ಅಥವಾ ಬ್ರೇಕಪ್ ಸ್ಟೋರೀಸು ಅದನ್ನೆಲ್ಲ ಆಚೆ ಇಟ್ಬಿಟ್ಟು ಒಂದು ಫನ್ ಎಂಟರ್ಟೈನ್ಮೆಂಟ್, ಒಂದು ಎಕ್ಸ್ಪರಿಮೆಂಟಲ್ ಫನ್ ಎಂಟರ್ಟೈನ್ಮೆಂಟ್ ಸಿನಿಮಾನ ನಾವು ಖಂಡಿತ ಮಾಡಿದ್ದೀವಿ. ನೀವು ಸೆಕೆಂಡ್ ಹಾಫ್ ಆದಮೇಲೆ ನೀವೇ ಖುಷಿಯಾಗಿ ಎಲ್ಲರಿಗೂ ಹೋಗ್ಬಿಟ್ಟು ಹೇಳ್ತೀರಾ ಅಂತ ನನಗೆ ಭರವಸೆ ಇದ್ದೇ ಇದೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದರ ಬಗ್ಗೆ ನಿಮ್ಮ ಅನುಭವ, ಅಂದರೆ ಇದರಲ್ಲಿ ನೀವು ಪಾತ್ರ ತುಂಬ ಚೆನ್ನಾಗಿ ಇದು ಮಾಡಿದ್ದೀರಾ. ಸೊ ಹೆಂಗೆ ನಿಮಗೆ ಇದು ಯಾವ ಥರ ಸಿಕ್ತು ಆಪರ್ಚುನಿಟಿ ಆಗಲಿ, ಆ್ಯಂಡ್ ಕಂಪ್ಲೀಟ್ ಓವರ್ ಆಲ್ ಸಿನಿಮಾ ಬಗ್ಗೆ ನಿಮ್ಮ ಮಾತು? ಓಕೆ, ಇದು ನಾನು ಮೊದಲನೇದಾಗಿ ಈ ಸಿನಿಮಾದಲ್ಲಿ ಡೇವಿಡ್ ಅನ್ನೋ ಒಂದು ಬ್ಯಾಂಕ್ ಎಂಪ್ಲಾಯ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಗೋತ್ರು ಆಡಿಷನ್ ಹೋಗಿ ಸೆಲೆಕ್ಟ್ ಮಾಡಿದ್ದು. ನಾನು ಒಂದು 2-3 ರೌಂಡ್ಸಲ್ಲಿ ಅಭಿಷೇಕ್ ಸರ್ ನನ್ನ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿ, ಅದಾದಮೇಲೆ ಲುಕ್ ಟೆಸ್ಟ್ ಎಲ್ಲ ಮಾಡಿ ಆಮೇಲೆ ಶೂಟ್ಗೆ ಹೋಗಿದ್ದು. ಸೊ ನಮ್ಮದು ಎಂಟೈರ್ ಶೂಟ್ ಎಲ್ಲ ಬ್ಯಾಂಕ್ ಒಳಗಡೆನೆ, ಬ್ಯಾಂಕ್ದು ಏನು ಸೆಟ್ ಹಾಕಿದ್ರೆ ಅದು ಒಳಗಡೆನೆ ಎಂಪ್ಲಾಯೀಸ್ ಎಲ್ಲ. ಸೊ ಅಲ್ಲೇ ಎಲ್ಲ ಶೂಟ್ ಮಾಡಿದ್ವಿ. ಬಟ್ ಅಲ್ಲಿ ಬಿಟ್ಟರೆ ಔಟ್ ಆಫ್ ದಿ ಸಬ್ಜೆಕ್ಟ್ ಏನು ನಡೀತಿದೆ, ಆಚೆ ಎಲ್ಲ ಏನಿದೆ ಅಂತ ನಮಗೇನು ಗೊತ್ತಿರಲಿಲ್ಲ. ಸೊ ನಾವಿಲ್ಲಿ ಹೋಗಿ ಮೂವಿಗೆ ಹೋದಾಗಲೇ ಗೊತ್ತಾಗಿದ್ದು ನಮ್ಮನ್ನು ಬಿಟ್ಟು ಹೊರಗಡೆ ಎಷ್ಟೊಂದು ಸ್ಟೋರಿ ಇದೆ ಅಂತ. ಅದು ತುಂಬ ಎಂಟರ್ಟೈನಿಂಗ್ ಆಗಿದೆ. ಸಾಂಗ್ಸ್ ಎಲ್ಲ ಆಲ್ರೆಡಿ ನೋಡ್ತಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿದೆ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ದೀಕ್ಷಿತ್ ಆಗಿರ್ಬೋದು, ಮತ್ತು ಬೃಂದಾಚಾರ್ಯ ಆಗಿರ್ಬೋದು. ಸೊ ಅದು ಬಿಟ್ಟು ನಮ್ಗೇನಾದರೂ ಕಂಟೆಂಟ್ ಬೇಕು, ಏನು ಅಂತ ನೋಡಬೇಕು ಅಂತ ಬಂದಿದ್ದು ಮೂವಿಗೆ ನಮಗೊಂಥರ ರಿಯಲಿ ತುಂಬ ಚೆನ್ನಾಗಿ ಅನಿಸ್ತಾ ಇದು. ಸಕ್ಕತ್ತಾಗಿ ಒಂದು ಸ್ಕ್ರೀನಿಂಗ್ ಆಗಿರ್ಬೋದು ಅಥವಾ ಎಡಿಟಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಕೆಲವೊಂದು ಟ್ರಾನ್ಸಿಷನ್ಗಳಂತೂ ಸಖತ್ತಾಗಿ ಇಷ್ಟ ಆಯಿತು. ಎಡಿಟರ್ ಮತ್ತು DOP ಸರ್ದು ಹ್ಯಾಟ್ಸ್ ಆಫ್ ಹೇಳಬೇಕು, ಎಸ್ಪೆಷಲಿ ಅಭಿಷೇಕ್ ಸರ್ಗೆ. ಸಕ್ಕತ್ತಾಗಿ ಮೂಡಿ ಬಂದ ಚಿತ್ರ. ಸುಮ್ಮನೆ ಹೇಳಬಾರ್ದು, ಇವತ್ತೇ ರಿಲೀಸ್ ಆಗಿದೆ. ಸೊ ಆದಷ್ಟು ಬೇಗ, ಅಂದರೆ ನಾಳೆ ನಾಡಿದ್ದು ವೀಕೆಂಡ್ ಇರೋದ್ರಿಂದ ಬನ್ನಿ, ಎಲ್ಲ ಫ್ಯಾಮಿಲಿ ಜೊತೆ ನೋಡಿ. ಒಂದೊಳ್ಳೆ ಕನ್ನಡ ಚಿತ್ರ ಮಿಸ್ ಮಾಡ್ಕೊತೀರ ಅಕಸ್ಮಾತ್ ಬಂದಿಲ್ಲ ಅಂತಂದರೆ ನೋಡಿ. ಇದು ಕನ್ನಡಕ್ಕೆ ಒಂದು ಬೆಸ್ಟ್ ಮನಿ ಹೈಸ್ಟ್ ಇರೋವಂಥ ಮೂವಿ ಆಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್.
ನೋಡಿದ್ರಲ್ಲ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಬಗ್ಗೆ ಸಿನಿ ಪ್ರಿಯರು ವ್ಯಕ್ತಪಡಿಸಿದಂತ ಮಾತುಗಳು. ಇದೇ ತರ ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಸಿನಿಮಾ ಅಪ್ಡೇಟ್ಸ್ಗಾಗಿ ಸಪೋರ್ಟ್ ಮಾಡ್ತಾ ಇರಿ. ಪ್ರತಿ ಶುಕ್ರವಾರ ಸಿನಿಮಾ ಸಮಾಚಾರ. ಎಂಟರ್ಟೈನ್ಮೆಂಟ್ ನಮ್ದು, ಎಂಕರೇಜ್ಮೆಂಟ್ ನಿಮ್ದು. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.